ಹೊಸದಾಗಿ ಯಾರಾದರೂ ಮನೆ ಕಟ್ತಾ ಇದ್ದರೆ ಇನ್ನು ಬೇಸ್ಮೆಂಟ್ ಕೂಡ ಹಾಕಲಿಲ್ಲ ಅನ್ನೋರು ಯಾರಾದರೂ ಇದ್ದರೆ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕೆ ಅಂದರೆ ಇದು ಮನೆ ಪ್ಲ್ಯಾನಿಂಗ್ ಬಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಜೊತೆಗೆ ನೀವು ಸಹ ಈ ಥರ ಒಂದು ಪ್ಲ್ಯಾನನ್ನು ಮಾಡ್ಕೊಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರೋದು. ಇದಿಷ್ಟಕ್ಕೂ ಹೋಮ್ ಟೂರ್ ವಿಡಿಯೋ ಆಗಿರುತ್ತೆ. ಇವಾಗ ಏನು ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ, ಹೊರಗೆ ಅಂದರೆ ಔಟ್ಸೈಡ್ ವಿಂಡೋಸು ಜೊತೆಗೆ ಯಾವ ಥರ ಡಿಸೈನ್ ಇಟ್ಟಿದ್ದಾರೆ ವಿಂಡೋಸ್ ಅನ್ನೋದು ನಿಮಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಔಟ್ಸೈಡ್ ಲುಕ್ ಕೂಡ ಒಂದು ಸಲ ನಿಮಗೆ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿರೋದು. ಸೊ ಹಾಗಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿದಿರ ಎಂಡ್ ತನಕ ನೋಡಿ ಎಷ್ಟಕ್ಕೆ ಎಷ್ಟಿದೆ ಈ ಮನೆ ಅಂತ ಫುಲ್ ಇನ್ಫಾರ್ಮೇಷನ್ ಸಮೇತ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಇವತ್ತಿನ ವಿಡಿಯೋ ಬಂದು ಹೋಮ್ ಟೂರ್. ಸೊ ಇಷ್ಟಕ್ಕೂ ಹೋಮ್ ಟೂರ್ ಯಾಕೆ ಮಾಡ್ತಿದ್ದೀನಿ ಅಂದರೆ, ಸೊ ನಿಮಗೆಲ್ಲ ಗೊತ್ತು ನನ್ನ ಚಾನಲ್ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಸ್ ಬರ್ತಿದೆಯಲ್ವಾ. ಸೊ ಹಾಗಾಗಿ ಹೋಮ್ ಟೂರ್ ಮಾಡ್ತಿದ್ದೀನಿ. ಅಂದರೆ ಸೊ ಪ್ಲಾನಿಂಗ್ ಏನಾದರೂ ನಿಮ್ಗೆ ಬೇಕು ಅಂದರೆ ಸೊ ಈ ಮನೆನ ನೋಡಿಕೊಂಡು ಪ್ಲಾನ್ ಮಾಡ್ಕೊಬೋದು. ಜೊತೆಗೆ ಸೊ ಇದು ಎಷ್ಟು ಮನೆ ಸೈಜ್ ಇದೆ, ಜೊತೆಗೆ ಎಷ್ಟು ಕಾಸ್ಟ್ ಆಯಿತು ಅಂತ ನಾನು ಕೊನೆಯಲ್ಲಿ ತಿಳಿಸ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಬನ್ನಿ ಹಾಗಾದರೆ ಮನೆ ಒಳಗಡೆ ಯಾವ ಥರ ಪ್ಲ್ಯಾನ್ ಮಾಡಿಕೊಂಡು ಸೊ ಮನೆಯನ್ನು ಕಟ್ಸಿದ್ದಾರೆ ಅಂತ ನೋಡೋಣ. ಎಂಟ್ರೆನ್ಸ್ ಗೇಟ್ ಇದೆಯಲ್ವ, ಗೇಟ್ ಬಂದು ಪೂರ್ವಕ್ಕಿರೋದು. ಮತ್ತು ಹಂಗೆ ಸ್ಟ್ರೈಟ್ ಹೋದರೆ ಅಲ್ಲಿ ಸ್ಟೇರ್ ಕೇಸ್ ಇದೆ. ಇಲ್ಲಿ ಸ್ಟೇರ್ ಕೇಸ್ ಕೂಡ ಇವ್ರು ಕವರ್ ಮಾಡಿಸಿದ್ದಾರೆ. ಸೊ ಸ್ಟೇರ್ ಕೇಸ್ ಕವರ್ ಹೇಗೆ ಮಾಡಿಸಿದ್ದಾರೆ ಅನ್ನೋದು ಕೂಡ ನಿಮ್ಗೆ ಹೇಳ್ತೀನಿ. ಇಲ್ಲಿ ನಾನು ಯಾಕೆ ವಾಯ್ಸ್ ರಿಮೂವ್ ಮಾಡಿದ್ದೀನಿ ಅಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅಲ್ಲಿ, ಹಾಗಾಗಿ ನಾನು ವಾಯ್ಸನ್ನ ರಿಮೂವ್ ಮಾಡಿ ಮತ್ತೆ ವಾಯ್ಸ್ ಕೊಡ್ತಾಯಿದ್ದೀನಿ. ಈ ಮೈನ್ ಡೋರ್ ಏನಿದೆಯಲ್ಲ, ಆ ಮೈನ್ ಡೋರ್ ಬಂದು ಉತ್ತರಕ್ಕಿರೋದು. ಇಲ್ಲಿ ಏನು ನೋಡ್ತೀರಲ್ವ, ಇದು ಹಾಲಲ್ಲಿ ಟಿ ವಿ ಶೋಕೇಶ್ ಬಂದು ಎಲ್ಲಿಗೆ ಬಂದಿದೆ ಅಂದರೆ ಪಶ್ಚಿಮಕ್ಕೆ ಬಂದಿದೆ. ಅಂದರೆ ಪೂರ್ವದ ಕಡೆ ಕುತ್ಕೊಂಡು ನೋಡೋ ಥರ ಬಂದಿದೆ. ಟೋಟಲಿ ಹಾಲ್ ಮಾತ್ರ ತುಂಬ ದೊಡ್ಡದಾಗಿದೆ. ಮತ್ತು ಹಾಲಿಂದ ಹಾಗೆ ಹೋದರೆ ಒಂದು ಬೆಡ್ರೂಮ್ ಸಿಗುತ್ತೆ. ಇದು ಸಿಂಗಲ್ ಬೆಡ್ರೂಮ್, ಅಂದರೆ 1 BHK, ಅಂದರೆ ಡೌನ್ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ 1 BHK ಅಷ್ಟೇ ಇರೋದು. ಬೆಡ್ರೂಮ್ ಒಳಗಡೆ ಏನೂ ತೋರಿಸ್ಲಿಲ್ಲ, ಹಾಗಾಗಿ ನಾನು ಹೋಮ್ ಟೂರ್ ಮಾಡ್ತೀನಿ ಅಂತ ಅವ್ರಿಗೆ ಮೊದಲೇ ಹೇಳಿರಲಿಲ್ಲ. ಹಾಗಾಗಿ ಮತ್ತೆ ಇನ್ನೇನಾದರೂ ಅನ್ಕೊತಾರೆ ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಹೊರಗಡೆಯಿಂದ ತೋರಿಸಿದ್ದು. ಮತ್ತು ಇಲ್ಲಿ ಏನು ನೋಡ್ತೀರಲ್ಲ ನೀವು, ವಾಶ್ ಬೇಸಿನ್ ಪಕ್ಕದಲ್ಲಿ ವಾಶ್ರೂಮ್. ಅದು ಆ ಬೆಡ್ರೂಮ್ ಪಕ್ಕದಲ್ಲೇ ಒಂದು ದೇವ್ರ ಮನೆ ಇದೆ. ಸೊ ದೇವ್ರ ಮನೆ ಕೂಡ ತುಂಬ ಚಿಕ್ಕದಾಗಿ ಕಟ್ಸ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಕೂಡ ಇತ್ತು ದೇವ್ರ ಮನೆ ನೋಡೋದಕ್ಕೆ. ಇವಾಗ ಝೂಮ್ ಮಾಡಿ ನೀವೇನು ನೋಡ್ತಾ ಇದ್ದೀರಲ್ವ, ನೋಡ್ಬೋದು. 1 ಸ್ಟೆಪ್ ಅಷ್ಟೇ. ಸೊ 2 ಸ್ಟೆಪ್ಪೆಲ್ಲ ಇಕ್ಕಿಲ್ಲ. ಆ್ಯಕ್ಚುಲಿ 2 ಸ್ಟೆಪ್ ಇಡಬಾರ್ದು ಆ್ಯಸ್ ಪರ್ ವಾಸ್ತು. ಹಾಗಾಗಿ 1 ಸ್ಟೆಪ್ಪನ್ನು ಇಟ್ಟು ವಾಸ್ತು ಪ್ರಕಾರ ದೇವ್ರ ಮನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅಂದರೆ ದೇವ್ರ ಮನೆ ಡೋರ್ ಕೂಡ ಉತ್ತರಕ್ಕೇ ಬಂದಿರೋದು. ಸೊ ಇದಿಷ್ಟು ದೇವ್ರ ಮನೆ ಆಯಿತು. ದೇವ್ರ ಮನೆ ಪಕ್ಕದಲ್ಲಿ ಬಂದರೆ ಸೊ ಒಂದು ವುಡ್ ವರ್ಕನ್ನು ಮಾಡಿಸಿದ್ದಾರೆ. ವುಡ್ ವರ್ಕ್ ಏನಪ್ಪ ಅಂದರೆ ಆ ಒಂದು ಹಾಲ್ಗೂ ಮತ್ತು ಕಿಚನ್ಗೂ ಸಪ್ರೇಟಾಗಿ ಒಂದು ಡಿಸೈನ್ ಥರ ವುಡ್ ವರ್ಕ್ ಮಾಡಿಸಿದ್ದಾರೆ. ಅದು ಕೂಡ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಕಿಚನ್ಗೆ ಬಂದರೆ ಒಂದು ಸ್ಟೋರೇಜ್ ಏರಿಯಾ ಥರ ಕಿಚನಲ್ಲಿ ಮಾಡಿಸ್ಕೊಂಡಿದ್ದಾರೆ. ಅದರ ಪಕ್ಕದಲ್ಲಿ ಫಿಲ್ಟರ್ ಇದೆ. ಸೊ ಹಾಗೆ ಬಂದರೆ ಇನ್ನು ಸಿಂಕು ಆ್ಯಸ್ ಯೂಶುವಲ್ ಮಾಮೂಲಿಯಾಗಿರುತ್ತೆ. ಮತ್ತು ಚಿಮ್ಡಿ ಏನು ನೋಡ್ತಾ ಇದ್ದೀರಲ್ವ, ಅದು ಆ ಚಿಮ್ಡಿ ಏನಿದೆಯಲ್ವ ಅದು ಬಂದು ಟಚ್ ಸ್ಕ್ರೀನ್ ಥರ ಯೂಸ್ ಮಾಡ್ತಾರಲ್ವ ಆ ಥರ. ಇನ್ನು ಟೋಟಲಿ ಕಿಚನ್ ನೀವು ನೋಡೋದಾದರೆ ಇವರು ಆರೆಂಜ್ ಮತ್ತು ವೈಟ್ ಕಾಂಬಿನೇಷನಲ್ಲಿ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ನೀವೇನು ನೋಡಿದ್ರಲ್ವ, ಇದು ದೇವ್ರ ಮನೆ. ದೇವ್ರ ಮನೆ ಹಿಂದೆ ಸ್ಟೋರೇಜ್ ಏರಿಯಾ ಮಾಡಿಸ್ಕೊಂಡಿದ್ದಾರೆ. ನಮ್ಮ ಮನೇಲಿ ಹೇಗಿದೆಯೋ ಅದೇ ಥರನೇ ಫ್ರಿಜ್ಜೆಲ್ಲ ಇಟ್ಕೊಂಡು ಆರಾಮಾಗಿ ಯೂಸ್ ಮಾಡ್ಕೊಬೋದು. ಆ ಥರ ಸ್ವಲ್ಪ ಸ್ಪೇಸ್ ಇದೆ, ಒಂದು 5 ಅಡಿ ಸ್ಪೇಸ್ ಇದೆ. ಯಾಕಂದರೆ ದೇವ್ರ ಮನೆಯವರು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡಿದ್ದಾರೆ. ಸೊ ಹಾಗೆ 5 ಅಡಿ ಸ್ಪೇಸ್ ಇದೆ. ಇದಿಷ್ಟು ಓವರಾಲ್ ಕಿಚನ್ನು. ಹಾಗೆ ಹಾಲಿಗೆ ಬಂದರೆ ನೀವೇನು ನೋಡ್ತಿದ್ದೀರಲ್ವ, ಇದು POP ವರ್ಕು. ಸೊ POP ವರ್ಕ್ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಅಂದರೆ ಸ್ವಲ್ಪ ಡೀಸೆಂಟ್ ಲುಕ್ ಕಾಣಿಸ್ತಿತ್ತು ನನಗಂತೂ. ಅಲ್ಲಿ ರಿಯಲಾಗಿ ನೋಡಿದ್ರೆ 4 ಸೈಡ್ಸು ವುಡ್ ಫಿನಿಶಿಂಗ್ ಬಂದಿತ್ತು. 2 ಫ್ಯಾನ್ ಇತ್ತು. ಸೊ ಚೆನ್ನಾಗಿತ್ತು. ಏನು POP ವರ್ಕ್ ಕೂಡ ಡೀಸೆಂಟಾಗಿ ಚೆನ್ನಾಗಿತ್ತು. ಇನ್ನು ಹಾಲೆಲ್ಲೂ ತುಂಬ ಡಿಸೈನಾಗಿ ಪೈಂಟನ್ನು ಮಾಡಿಸಿದ್ರು. ಸೊ 2 ಕಡೆ ಡಿಸೈನ್ ಪೈಂಟ್. ಇನ್ನು ಒಳಗಡೆ ನೋಡಿಕೊಂಡು ಹೊರಗಡೆ ಬಂದರೆ ಸ್ಟೇರ್ ಕೇಸ್. ಸೊ ಸ್ಟೇರ್ ಕೇಸ್ಗಲ್ಲಿ ಗ್ರಾನೈಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಗ್ರಾನೈಟಲ್ಲಿ ಫಿನಿಶಿಂಗ್ ಕೊಟ್ಟು SS ಗ್ರಿಲ್ಸನ್ನು ಹಾಕಿದ್ದಾರೆ. SS ಗ್ರಿಲ್ಸ್ ಜೊತೆಗೆ ಅಲ್ಲಲ್ಲಿ ವುಡ್ ಫಿನಿಶಿಂಗ್ ಬಂದು ಡಿಸೈನನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಹಾಗೆ ಹೊರಗಡೆ ಬಂದರೆ ಒಂದು ಕಬ್ಬಿಣದ ಡೋರ್ ಅಂತ ಏನಿರುತ್ತಲ್ಲ ಆ ಒಂದು ಡೋರನ್ನು ಮಾಡಿಸಿದ್ದಾರೆ. ಹೊರಗಡೆ ಒಂದು ನವಿಲಿನ ಚಿತ್ರವನ್ನು ಹಾಕಿಸಿದ್ದಾರೆ. ಅದು ಕೂಡ ಚೆನ್ನಾಗಿತ್ತು. ಹಾಗೆ ಬಂದರೆ ಈ ಮೇಲೆ ಮೋಲ್ಡ್ ಮೇಲೆ ಇದೆಯಲ್ಲ, ಆ ಮೋಲ್ಡ್ ಮೇಲೆಲ್ಲ ಫುಲ್ಲು ಪಾರ್ಕಿಂಗ್ ಟೈಲ್ಸನ್ನು ಹಾಕ್ಸಿದ್ದಾರೆ. ಜೊತೆಗೆ ಯಾಕೆ ಪಾರ್ಕಿಂಗ್ ಟೈಲ್ಸ್ ಹಾಕ್ಸಿರೋದು ಅಂದರೆ ಮುಂದೆ ಫ್ಯೂಚರಲ್ಲಿ ಅವ್ರು ಮೇ ಬಿ ಕಟ್ಟಲ್ಲ ಅನಿಸುತ್ತೆ. ಹಾಗಾಗಿ ಆ ಪಾರ್ಕಿಂಗ್ ಟೈಲ್ಸನ್ನು ಇವಾಗ ಹಾಕ್ಸಿದ್ದಾರೆ. ಇಲ್ಲ ನಾವು ಕಟ್ತೀವಿ ಅನ್ನೋರು ಫ್ಲೋರ್ ಪಾಯಿಂಟ್ ಅಂತ ಬರುತ್ತಲ್ಲ, ಸೊ ಅದನ್ನು ಹಾಕ್ಸ್ಕೊಬೋದು.
ಹಾಗೆ ಬಂದರೆ ಆ ಸ್ಟೇರ್ ಕೇಸ್ ಆಗಿ ಪಕ್ಕದಲ್ಲಿ ಮಿಕ್ಕಿದೆಯಲ್ಲ ಆ ಸ್ಪೇಸ್ಗೆ ಇವ್ರು ಏನು ಮಾಡಿದ್ದಾರೆ, ವಾಶ್ರೂಮ್ ಮಾಡ್ಕೊಂಡಿದ್ದಾರೆ. ಸೊ ನಿಮಗೆಲ್ಲ ಗೊತ್ತು ವಾಶ್ರೂಮ್ ಅದೇ ಏನಿದೆಯಲ್ಲ ಇವಾಗ ಏನು ಮಾಡಿದ್ರಲ್ಲ, ಸೊ ಅದೇ ಮೂಲೆ ಎಲ್ಲ ಬರಬೇಕು ಆ್ಯಸ್ ಪರ್ ವಾಸ್ತು. ಹಾಗೆ ಅದ್ರ ಪಕ್ಕದಲ್ಲಿ ಬಂದರೆ ಒಂದು ಸಿಂಗಲ್ ರೂಮು. ಸೊ ಅವ್ರ ಮನೇಲಿ ಇಬ್ಬರು ಮಕ್ಕಳಿರೋದ್ರಿಂದ ಒಂದೊಂದು ಮಗುಗೆ ಒಂದೊಂದು ಸಿಂಗಲ್ ರೂಮು. ಸೊ ರೂಮಲ್ಲಿ ಕೂಡ ಆಲ್ಮೋಸ್ಟ್ ವುಡ್ಡಲ್ಲೆಲ್ಲ ಫಿನಿಶಿಂಗ್ ಆಗಿತ್ತು. ಸೊ ಚೆನ್ನಾಗಿತ್ತು ನೋಡೋದಕ್ಕೆ. ಜೊತೆಗೆ ಹೊರಗಡೆಯಿಂದ ಕೂಡ ಬೆಳಕು ಚೆನ್ನಾಗಿ ಬರ್ತಾಯಿತ್ತು, ಯಾಕಂದರೆ ಮೇಲೆ ರೂಮ್ ಇರೋದ್ರಿಂದ ಹೊರಗಡೆ ಚೆನ್ನಾಗಿ ಬೆಳಕು ಬರುತ್ತೆ. ಹಳ್ಳಿಯಲ್ಲಿರೋದ್ರಿಂದ ಬೆಳಕಿಗೆ ಏನು ಕೊರತೆ ಇರಲ್ಲ ಅಂತ ಅಂದ್ಕೊತೀನಿ. ಇನ್ನು ಈ ಕಡೆ ಇನ್ನೊಂದು ರೂಮಿಗೆ ಬಂದರೆ, ಸೊ ಇದು ಕೂಡ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಒಂದು ರೂಮು. ಸೊ ಈ ರೂಮಲ್ಲಾದರೆ ಇನ್ನೂ ಇವ್ರ ಮಂಚ ಎಲ್ಲ ಏನೂ ಹಾಕಿಲ್ಲ. ಸೊ ಆ ರೂಮ್ಗೂ ಈ ರೂಮ್ಗೂ ಸ್ವಲ್ಪ ಡಿಫ್ರೆನ್ಸಿಯೇಷನ್ ಇದೆ, ಯಾಕಂದರೆ ವುಡ್ ಫಿನಿಶಿಂಗ್ ಕಲರ್ ಚೇಂಜಸ್ ಇದೆ. ಇಲ್ಲೇನು ನೀವು ಫ್ಯಾನ್ ಹತ್ರ ನೋಡ್ತಾ ಇದ್ದೀರಲ್ವ, ಸೊ ಫ್ಯಾನ್ ಹತ್ರ ಕೂಡ POP ಚೆನ್ನಾಗಿತ್ತು. ಸೊ ಇದಿಷ್ಟು ಕೂಡ 2 ರೂಮ್ ಹೇಗಿತ್ತು ಅನ್ನೋದು, ಆ ಕಬೋರ್ಡ್ ಕೂಡ ನಾನು ಓಪನ್ ಮಾಡಿ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ಸೊ ವಾರ್ಡ್ರೋಬ್ ಹೇಗಿದೆ ಅಂತ. ಸೊ ಇದನ್ನು ಸ್ವಲ್ಪ ಬಜೆಟ್ ಕಡಿಮೆ ಮಾಡಿಕೊಂಡು ಬೇಕಾದರೆ ಗ್ರಾನೈಟ್ ಕಲ್ಲಿಂದನೂ ಮಾಡಿಸ್ಕೊಬೋದು. ಫ್ಯೂಚರಲ್ಲಿ ನಾನು ಗ್ರಾನೈಟ್ ಕಲ್ಲಿಂದ ಮಾಡಿಸ್ಕೊಂಡು ಈ ಥರ ಸ್ಲೈಡಿಂಗ್ ಡೋರ್ ಇಟ್ಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನಾನು ಆ ಥರ ಮಾಡಿಸ್ಕೊಂಡ್ರೆ ಖಂಡಿತ ಅಪ್ಕಮಿಂಗ್ ವೀಡಿಯೋಸ್ದಲ್ಲಿ ನಾನು ಶೇರ್ ಮಾಡ್ಕೊತ ಹೋಗ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಓವರಾಲ್ ಔಟ್ಸೈಡಿಂದ ಡಿಸೈನ್ ಈ ಥರ ಇದೆ. ಜೊತೆಗೆ ಫ್ಲೋರಿಂಗ್ ಟೈಲ್ಸ್ ಕೂಡ ಇದೇ ಥರನೇ ಹಾಕ್ಸಿದ್ದಾರೆ. ಸೊ ಮನೆ ಹೊರ್ಗಡೆಯಿಂದ ನೋಡೋದಕ್ಕಂತೂ ತುಂಬ ಡೀಸೆಂಟಾಗಿತ್ತು. ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು ಮನೆ. ಇನ್ನು ಹಾಗೆ ಹೊರಗಡೆ ಬಂದರೆ ಆ ಸ್ಟೇರ್ ಕೇಸ್ ಮೇಲೆ ಏನಿದೆಯಲ್ಲ, ಸೊ ಅಲ್ಲಿ ಕೂಡ ಇವರು POP ವರ್ಕನ್ನು ಮಾಡಿಸಿದ್ದಾರೆ. ಜೊತೆಗೆ ಒಂದು ಸ್ಪಾಟ್ ಲೈಟನ್ನು ಹಾಕಿದ್ದಾರೆ ನೋಡೋದಕ್ಕೆ ಚೆನ್ನಾಗಿರಲಿ ಅಂತ. ಹಾಗೆ ಮೆಟ್ಲು ಇಳಿತಾ ಇರಬೇಕಾದ್ರೆ ಆ ಸ್ಟೇರ್ ಕೇಸ್ ಕವರಿಂಗ್ ಮೇಲಿಂದ ಕೆಳಗಡೆ ಒಂದು ಪ್ಲ್ಯಾಂಟನ್ನು ಇಟ್ಟಿದ್ದಾರೆ. ಇದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಅಂತೂ ಅಲ್ವಂತೆ. ಸೊ ನನಗೆ ಆರ್ಟಿಫಿಷಿಯಲ್ ಅಂದ್ಕೊಂಡೆ, ಬಟ್ ಅದು ರಿಯಲ್ ಪ್ಲ್ಯಾಂಟ್ ಅಂತ. ಹಾಗೆ ಹೊರಗಡೆ ಬಂದರೆ ಕೆಳಗಡೆ ಹೇಳಿದ್ರೆ ಒಂದಷ್ಟು ಡಿಸೈನ್ಸನ್ನು ಮಾಡಿಸಿದ್ದಾರೆ. ಹಾರ್ಸ್ ಇದೆಯಲ್ಲ, ಹಾರ್ಸ್ ಲೈಟ್ ಆಗಿರ್ಬೋದು, ಈ ಥರ ಡಿಸೈನ್ಸ್ ಎಲ್ಲ ಮಾಡಿಸಿದ್ದಾರೆ. ಇದೇ ನೀವು ನೋಡ್ತಿದ್ದೀರಲ್ವ ಈ ಡೋರು, ಇದು ಸ್ಟೋರ್ ರೂಮ್ ಅಂತೆ. ಸೊ ಸ್ಟೋರ್ ರೂಮಲ್ಲಿ ಇನ್ನೇನಿರುತ್ತೆ ಅಂದ್ಬಿಟ್ಟು ನಾನು ತೋರ್ಸೋಕೆ ಹೋಗಿಲ್ಲ. ಸೊ ಓವರಾಲ್ ಮನೆ ಹೇಗಿರುತ್ತೆ ಅಂತ ಇವಾಗ ನಿಮಗೆ ತೋರಿಸ್ತಿದ್ದೀನಲ್ವ. ಸೊ ಇದಿಷ್ಟು ಓವರಾಲ್ ಮನೆ. ಸೊ ಮನೆಗೆ ಪೈಂಟ್ ಆಗಿರ್ಬೋದು, ಸೊ ಎಲ್ಲನೂ ಡೀಸೆಂಟ್ ಲುಕ್ ಕೊಡ್ತಾಯಿತ್ತು. ಬಟ್ ಹಾಲಲ್ಲಿ ಮಾತ್ರ ಗ್ರೀನ್ ಪೈಂಟ್ ಇದೆ. ಸೊ ಗ್ರೀನ್ ಬದಲು ಇನ್ನು ಸ್ವಲ್ಪ ಲೈಟಾಗಿರೋ ಕಲರ್ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಹಿಂಗಿರಬೇಕಿತ್ತು ಅನ್ನೋದು. ಅಂದಾಗೆ ಈ ಮನೆಗೆ ಎಷ್ಟು ಖರ್ಚಾಯಿತು ಅನ್ನೋದು ನಾನು ಹೇಳ್ತೀನಿ. ಈ ಮನೆಗೆ ಬಂದು 32 ಲಕ್ಷ ಆಯ್ತಂತೆ. ವುಡ್ ವರ್ಕು ಸೇರಿ ಮೇ ಬಿ ವುಡ್ ವರ್ಕ್ ಇರಲಿಲ್ಲ ಅಂದಿದ್ರೆ ಒಂದು 15-16 ಲಕ್ಷ 20 ಲಕ್ಷದಲ್ಲಿ ಕಂಪ್ಲೀಟ್ ಆಗೋಗ್ಬಿಡ್ತಾಯಿತ್ತು. ನಿಮಗೆ ಗೊತ್ತಿಲ್ಲ ಮನೆ ಅಂತ ಬಂದಾಗ ಜಾಸ್ತಿ ದುಡ್ಡು ಎಳೆಯೋದೇ ಈ ವುಡ್ ವರ್ಕು. ಜೊತೆಗೆ ನಾವು ಮಾಡಿಸ್ತಕ್ಕಂಥ ಒಂದು ಮೆಟೀರಿಯಲ್ಸ್ ಇದೆಯಲ್ವ, ಆ ಮೆಟೀರಿಯಲ್ ಗ್ರೇಡ್ ಮೇಲೆ ಡಿಪೆಂಡ್ ಆಗುತ್ತೆ. ಮನೆ ಕಟ್ಟೋದೇನೋ ತುಂಬ ಈಸಿ, ಜೊತೆಗೆ ಅಷ್ಟು ಖರ್ಚಾಗಲ್ಲ. ಆದರೆ ವುಡ್ ವರ್ಕ್ ಅಂತ ಬಂದರೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಖರ್ಚಾಗುತ್ತೆ. ಮಿನಿಮಮ್ ಏನೂ ಇಲ್ಲ ಅಂದ್ರೂ ಒಂದು 2 BHK ಮನೆಗೆ ಮಿನಿಮಮ್ 5-6 ಲಕ್ಷ ಬೇಕೇ ಬೇಕಾಗುತ್ತೆ. ಸಿಂಪಲ್ಲಾಗಿ ಮಾಡಿಸ್ತೀನಿ ವುಡ್ ವರ್ಕ್ ಅಂದರೂ ಸಹ. ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಸ್ತೀನಿ ಅಂದರೆ 15 ಲಕ್ಷನೇ ಆಗಿಬಿಡುತ್ತೆ ವುಡ್ ವರ್ಕ್ಗೆ. ಈ POP ಮತ್ತು ಇದೆಲ್ಲ ಡಿಸೈನ್ಸ್ ಇದೆಯಲ್ಲ, ಸೊ ಪ್ರತಿಯೊಂದಕ್ಕೂ ಅವ್ರು ಎಕ್ಸ್ಟ್ರಾ ಒಂದೊಂದು ರೂಮ್ಗೂ ಎಕ್ಸ್ಟ್ರಾ ಕೇಳ್ತಾರೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ನಿಮ್ಗೆ ಮನೆ ಕಟ್ಟೋದಕ್ಕಿಂತ ಮನೆಗೆ ಶೃಂಗಾರ ಮಾಡೋದ್ರಲ್ಲಿ ಇದೆಯಲ್ಲ, ಅದಕ್ಕೆ ತುಂಬ ದುಡ್ಡು ಎಳೆಯೋದು. ಸೊ ನಾವು ಎಷ್ಟು ಸಿಂಪಲ್ಲಾಗಿ ಮನೆ ಕಟ್ಟಿಸ್ತೀವಿ, ಎಷ್ಟು ಸಿಂಪಲ್ಲಾಗಿ ಅದನ್ನು ಏನು ಮಾಡ್ಕೊತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಮನೆ ಕಟ್ಟೋದು ತುಂಬ ಈಸಿ. ಅದನ್ನು ನಾವು ಸ್ವಲ್ಪ ಆದಷ್ಟು ಶೃಂಗಾರಗಳನ್ನು ಮಾಡೋದನ್ನು ಕಡಿಮೆ ಮಾಡಿದ್ರೆ ದುಡ್ಡನ್ನು ಉಳಿತಾಯ ಮಾಡಿಸ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಇನ್ನು ಓವರಾಲ್ ಮನೆ ಹೀಗಿದೆ. ಸೊ ಔಟ್ಸೈಡ್ ಲುಕ್ ಅಂತೂ ಹೀಗಿದೆ. ನಾನು ಆಗಲೇ ಹೇಳಿದಾಗೆ ಇವರು ಔಟ್ಸೈಡ್ ಲುಕ್ ಇದೆಯಲ್ಲ, ಇದು ಆರೆಂಜ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಔಟ್ಸೈಡ್ ಲುಕ್ಕನ್ನು ಕೊಟ್ಟಿದ್ದಾರೆ. 2 ಕಡೆ ಗೇಟ್ ಇದೆ, ಒಂದು ಉತ್ತರಕ್ಕೆ ಮತ್ತು ಪೂರ್ವಕ್ಕೆ. ಸೊ ಉತ್ತರ ಕಡೆ ಗೇಟ್ ಇದೆಯಲ್ಲ ಸ್ವಲ್ಪ ದೊಡ್ಡದಾಗಿದೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಸೊ ಇದಿಷ್ಟು ಹೋಮ್ ಟೂರು. ಸೊ ಅಂದಾಗೆ ಈ ಮನೆ ಬಂದು 35ಕ್ಕೆ 25 ಅಂದರೆ 8 ಚದರ, ಅಂದರೆ 8 ಚದರ. ಸೊ 750 ಅಡಿಗಳು ಬರುತ್ತೆ. ಸೊ ಹೆಚ್ಚು ಕಮ್ಮಿ 9 ಚದರನೇ ಅಂತ ಹೇಳ್ಬೋದು. ಸೊ ಮೇಲೆ 2 ರೂಮ್ ಇದೆ, ನೀವು ನೋಡಿದಲ್ವಾ. ಸೊ ಮೇಲೆ 2 ರೂಮ್ಗೆ ಜೊತೆ ವುಡ್ ವರ್ಕ್ಗೆ ಸೊ ಆಲ್ಮೋಸ್ಟ್ ಫುಲ್ ಎಲ್ಲದಕ್ಕೂ ಸೇರಿ 32 ಲಕ್ಷ ಆಯ್ತಂತೆ.
ಬೇಸ್ಮೆಂಟಿಂದ ಹಿಡಿದು ಫುಲ್ ಫುಡ್ ವರ್ಕ್ ತನಕ ಎಲ್ಲ ಇಂಟೀರಿಯರ್ ವರ್ಕ್ ತನಕ ಇಷ್ಟ ಆಗಿರೋದು. ಸೊ ಅಂದಾಗೆ ಮನೆ ಹೇಗಿತ್ತು ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಕನ್ಸ್ಟ್ರಕ್ಷನ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬಾಯ್, ಟೇಕ್ ಕೇರ್, ಖುಷಿಯಾಗಿರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ.